ಇದು ಬಸ್ ಸ್ಟ್ಯಾಂಡ ಈ ಕಡೆ ಕಾಣಿಸ್ಲಕತ್ತ ತೇರಿನ ಎಡಕ್ಕ ಒಂದು ದಾರಿ ಅದ ನೋಡ್ರಿ. ಆ ದಾರಿಗೊಂಟು ಹೋದ್ರ ನಾವು ಆ ಜಾಗಕ್ಕೆ ಹೋಗ್ತೀವಿ ಗಾಯ್ಸ್. ಇಲ್ಲಿಂದ 1 ಕಿಲೋಮೀಟ್ರ್ ಹೋದ್ರ ಆ ಜಾಗ ಸಿಗ್ತದ. ಬರ್ರಿ ಹೋಗಮ್ಮಿ. ಸೊ ಗಾಯ್ಸ್, ಹಿಂದೆ ನೋಡಕತ್ತಿದ್ದು ಶಂಭುಲಿಂಗನ ದೇವಸ್ಥಾನ. ಈ ದೇವಸ್ಥಾನ ಏನದಲ್ಲ, ಆಗ ಒಬ್ಬ ರೈತ ಗಳೆ ಹೊಡ್ಯಾಗ ನೇಗಿಲ ಈ ಗುಡಿ ಸಂಧ್ಯಾಗ ಸಿಕ್ಕಿಟ್ಟಿರ್ತದ. ಆಗ ಸ್ವಲ್ಪ ಅಗದ್ ನೋಡ್ತಾನೆ, ಏನದತ್ ನೋಡಿದಾಗ ಈ ಫುಲ್ ಗುಡಿನೇ ಇರ್ತದ. ಈ ದೇವಸ್ಥಾನ ಏನದಪ್ಪ ಅಂತಂದ್ರೆ, ಆಗ ರಾಜ ಮಹಾರಾಜರು ಆಳ್ವಿಕೆ ಮಾಡುವಾಗ ಈ ರೀತಿ ಸುರಂಗಗಳು ಮಾಡ್ಕೊಂಡಿರ್ತಾರ. ಯಾಕಪ್ಪ ಅಂತಂದ್ರೆ ತಮ್ಮ ಆಭರಣಗಳು ಮುತ್ತು ರತ್ನಗಳು ಈ ರೀತಿ ಸುರಂಗಗಳಿಂದ ತೊಗೊಂಡು ಹೋಗ್ತಾರೆ. ಬರ್ರಿ ಒಳಗೆ ಹೋಗಮ್ಮ, ಅಲ್ಲಿ ಏನೇನದ ತೋರಿಸ್ತೀನಿ. ಇದು ನೆಲ ಸಮಾನೆ ಇತ್ತು, ಆದ್ರೆ ಈಗ ಮಂದಿ ಕಟ್ಟ್ಯಾರ ನೋಡ್ರಿ ಸ್ವಲ್ಪ ಕಾಣಲಿ ಅಂತೇಳಿ. ಇಲ್ಲಿ ಕೆಳಗ ಪ್ಯಾಂಟ್ ಒಳಗೆ ಇಳಿದು ಒಳಗೆ ಹೋಗ್ಬೇಕು. ಒಳಗೆ ಹೋಗ್ಬರ್ರಿ ಏನೇನದತ್ ನೋಡಮ್ಮ. ನೋಡ್ರಿ ಗುಡಿ ಹಂಗದತ್ತೇಳಿ. ನಾವು ಸಣ್ಣವರಿದ್ದಾಗ ಇದೇ ಜಾಗಕ್ಕೆ ಪಿಕ್ನಿಕ್ಕಿಗೆ ಬರ್ತಿದ್ದೆವು. ನಮ್ಮ ಶಾಲೆ ಕಡೆಯಿಂದ ಕರ್ಕೊಂಬರ್ತಿದ್ರು. ಇಲ್ಲಿ ನೋಡ್ರಿ ಎಷ್ಟು ಡಿಸೈನ್ ಕೆತ್ತಾರೆ ಇಲ್ಲೆಲ್ಲ. ಆಗಿನ ಕಾಲದಾಗ ಎಷ್ಟು ಡಿಸೈನ್ ಕೆತ್ತಿದ್ರು ನೋಡ್ರಿ. ಇಲ್ಲಿ ನೋಡ್ರಿ ಶಿವಲಿಂಗ ಐತಿ. ನಮಸ್ಕಾರ ಮಾಡ್ರಿ. ಈ ಕಡೆ ಒಂದು ಡಿಸೈನ್ ಮಾಡ್ರ ನೋಡ್ರಿ, ಹಂಗೆ ಎಷ್ಟು ಚಂದ ಮಾಡ್ರ. ಇಲ್ಲಿ ಒಂದು ಶಾಸನ ಐತೆ ನೋಡ್ರಿ. ಈಗ ಗೊತ್ತಿರುತ್ತೆ ನಮ್ಗೆ ಶಾಸನಗಳು. ಕನ್ನಡದಲ್ಲಿ ಭಾಳಷ್ಟು ಶಾಸನ ಅದಾವ. ಇಲ್ಲಿನೂ ಒಂದು ಕೆತ್ತಾರ ನೋಡ್ರಿ ಶಾಸನ. ಎಲ್ಲ ಬಣ್ಣ ಹಾಕ್ಬಿಟ್ಟಾರ, ಅದು ಏನು ಓದೋಕ್ಕೆ ಬರೋಲ್ಲ. ಇಲ್ಲೊಂದು ಮೂರ್ತಿ, ಇಲ್ಲಿನೂ ಒಂದು ಮೂರ್ತಿ. ಎಷ್ಟು ಚಂದ ಮಾಡ್ರ ನೋಡ್ರಿ ಇದು ಗುಡಿಗತ್ಲೆ. ಈ ಕಡೆ ಬಂದ್ರೆ ಇಲ್ಲಿನೂ ಒಂದು ಮೂರ್ತಿ ಮಾಡ್ಯಾರ ನೋಡ್ರಿ. ಇವು 2 ಮೂರ್ತಿ ಇದಾವೆ ಇಲ್ಲಿ. ಎಲ್ಲ ಮುರಿದ್ಬಿಟ್ಟವ, ಎಲ್ಲ ಕೆತ್ತಿ ಹೋಗ್ಬಿಟ್ಟವ. ಇದು ನೋಡ್ರಿ ಮೂರ್ತಿ ಎಲ್ಲ ಕೆತ್ತಿ ಹೋಗ್ಬಿಟ್ಟವ. ಇಲ್ಲಿ ಬಸವಣ್ಣ ಕುಂತಾರ. ಈಗ ಇಲ್ಲೇ ಮೇನ್ ಇದಿರೋದು, ಇಲ್ಲೇ ಐತಿ ಆ ಸುರಂಗ. ಇಲ್ಲಿ ಒಂದು ಶಿವಲಿಂಗ ಅದ ನೋಡ್ರಿ. ಇಲ್ಲಿ ಅದ ನೋಡ್ರಿ ಆ ಸುರಂಗ. ಈ ಸುರಂಗ ಏನಪ್ಪ ಅಂತಂದ್ರೆ, ಗತ್ತರಿಗೆ ಹೊಳಿ ಏನ್ರಿ ತುಂಬಂದ್ರೆ ಇಲ್ಲೆಲ್ಲ ನೀರು ಬಂದ್ಬಿಡ್ತಾವೆ. ಗುಡಿಯಾಗೆಲ್ಲ ನೀರು ಹೊಕ್ಕೊಂಡ್ಬಿಡ್ತಾವ. ಈ ಸುರಂಗ ಎಲ್ಲಿಗೆ ಹೋಗಿ ಸೇರ್ತಪ್ಪ ಅಂದ್ರೆ ಗತ್ತರಿಗೆ ಹೋಗಿ ಸೇರ್ತದ. ಈ ಗತ್ತರಿಗ್ಯಾಗ ರಾಜ ಮಹಾರಾಜರು ಆಳ್ವಿಕೆ ಮಾಡುವಾಗ ಅವ್ರ ಮೇಲೆ ಯಾರೇ ದಾಳಿ ಮಾಡಿದ್ರ ಅಂದ್ರೆ ಈ ಸುರಂಗದಿಂದ ಎಸ್ಕೇಪ್ ಆಗಿ ಬರ್ತಿದ್ರು ಅವರು. ನೋಡ್ರಿ ಹೆಂಗೈತಿ ಸುರಂಗ. ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಸುರಂಗ, ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ತಮ್ಮ ಚಿನ್ನವನ್ನ, ಆಭರಣಗಳನ್ನ, ಮುತ್ತು ರತ್ನಗಳನ್ನ ಇಲ್ಲಿಂದನೇ ಸಾಗಿಸ್ತಾ ಇದ್ರು. ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಇಲ್ಲಿಂದನೇ ಎಲ್ಲಾನು ಸಾಗಿಸ್ತಾ ಇದ್ರು. ಈ ಸುರಂಗ ಎಲ್ಲಿ ಹೋಗಿ ಸೇರುತ್ತೆ ಅಂತಂದ್ರೆ ಗತ್ತರ್ಗಿ ನದಿಯಲ್ಲಿ ಸೇರುತ್ತೆ. ಗತ್ತರ್ಗಿ ನದಿ ಏನಾದರೂ ತುಂಬಿಟ್ರೆ ಇಲ್ಲಿಂದಾನೇ ನೀರು ಬರುತ್ತೆ. ಇಲ್ಲಿ ಚಿಕ್ಕದಾಗಿದೆ ಅಂದ್ರೆ ಆಗ ದೊಡ್ಡದಾಗಿತ್ತು. ಈಗಿನ ಜನ ಯಾರು ಇಳಿಬಾರ್ದು ಅಂತ ಈಗ ಚಿಕ್ಕದಾಗಿ ಮಾಡಿಬಿಟ್ಟಿದ್ದಾರೆ. ಗತ್ತರ್ಗಿ ಹೊಳಿ ಏನ್ರಿ ತುಂಬಿಟ್ರ ಇಲ್ಲೆಲ್ಲ ನೀರು ಬಂದ್ಬಿಡ್ತಾವೆ ನೋಡ್ರಿ. ಎಲ್ಲ ಫುಲ್ ನೀರು ತುಂಬ್ಕೊಂಡ್ಬಿಡ್ತಾವೆ ಇಲ್ಲೆಲ್ಲ. ಗತ್ತರ್ಗಿ ಹೊಳಿ ಏನ್ರಿ ತುಂಬಿಟ್ರ ನೋಡ್ರಿ. ಇಲ್ಲಿ ಈ ಕಡೆ ಎಂಟ್ರಿ, ಈ ಕಡೆ ಎಕ್ಸಿಟ್. ಯಾಕಡೆ ನಿಂತಾರೆ ಬರ್ರಿ, ಆ ಕಡೆ ನಿಂತಾರೆ ಅವರು ನಡೀತದೆ. ಈ ಕಣ್ಣು ಬಾಗಿಲೈತಿ, ಈ ಕಣ್ಣು ಬಾಗಿಲೈತಿ. ಈ ಕಣ್ಣು ಪ್ಯಾಂಟ್ ಹೊಣಿ ಮಾಡ್ರ, ಆ ಕಣ್ಣು ಪ್ಯಾಂಟ್ ಹೊಣಿ ಮಾಡ್ರ. ಇಲ್ಲಿ ನೋಡ್ರಿ ಅಲ್ಲಿ ಒಂದು ಬಾವಿ ಮಾಡ್ರ. ಬಾವಿ ಮಾಡಿದ್ದು ಭಾಳ ಒಳ್ಳೇದೇ. ಅದು ರಾಜ ಮಹಾರಾಜರು ಕುಡ್ಲಾಕ ನೀರಿಗಾಗಿ ಬಾವಿ ಮಾಡ್ದಂಗೆ ಅಂತಾರ ನೋಡ್ರಿ. ಬಾಯ ನೀರೇ ಇಲ್ಲ. ಇಲ್ಲಿಂದ ಹೆಬ್ಬದು ಬೇರೆ ದಾರಿ ಏನು ಇಲ್ರಿ. ಮೇಲೆ ಬೆಳಕ ನಾವು ಸಣ್ಣವರಿದ್ದಾಗ ಇಲ್ಲೆಲ್ಲ ಬಂದು ಮೇಲೆ ಎಬ್ಬಿ ಎಲ್ಲ ಆಟ ಆಡ್ತಿದ್ವಿ. ಮೇಲ್ಗಡೆ ಹತ್ತೋದು, ಇಲ್ಲಿ ಕಾಲು ಇಟ್ಬಿಟ್ಟು ಇಲ್ಲಿ ಮೇಲ್ಗಡೆ ಹತ್ತೋದೆ. ವಾವ್, ಇಲ್ಲಂತರೂ ಸಖತ್ತಾಗಿದೆ. ಇದೆಲ್ಲ ಏನು ನೋಡಕತ್ತಿರಲ್ಲ ನೀವು ಕುಂಬಿ, ಇದೆಲ್ಲ ಈಗ ಕಟ್ಟಿರೋದು ಮಂದಿ. ಮೊದಲೆಲ್ಲ ಇದೆಲ್ಲ ಗುಡಿ ನೆಲ ಸಮಾನೆ ಇತ್ತು. ಈಗ ಕಟ್ಟಿ ಸ್ವಲ್ಪ ಕಾಣಂಗೆ ಮಾಡ್ಯಾರ ಗುಡಿಗಳು. ಈಗ ಈ ಕಡೆಯಿಂದ ಇಳಿಯಬಹುದು. ಶಂಭುಲಿಂಗ ಗುಡಿ ಈ ಕಡೆ ಏನಪ್ಪ ಅಂತಂದ್ರೆ ಹನುಮಾನ್ ದೇವ್ರ ಗುಡಿ ಐತಿ. ಆ ಗುಡಿಲ ಮೂರ್ತಿ ಇದಾವ. ಈ ಕಡೆ ಮಗ್ಲ ನಾಗಪ್ಪನ ಮೂರ್ತಿ. ವಾದ ಹಿಡಿದ ತೋರಿಸಿದ್ನಲ್ಲ ಒಳ್ಳೊಳ್ಳಿ ಹನುಮಾನ್ ದೇವ್ರಿಗೆ, ಹಂಗೆ ಇಲ್ಲೊಬ್ಬ ಹನುಮಾನ್ ದೇವ್ರ. ಗಾಯ್ಸ್, ಇಲ್ಲಿ ಒಂದು ಸಣ್ಣದು ಶಿವಲಿಂಗ ಇಟ್ಟಿದ್ದಾರೆ. ಇದು ಈಗ ಕಟ್ಟಿರ್ತಕ್ಕಂಥ ಶಿವಲಿಂಗ. ಇದೊಂದು ಸಣ್ಣ ಮಂಟಪದ ಗತ್ಲೆ ಮಾಡ್ರ. ನಾವು ಸಣ್ಣವರಿದ್ದ ಬಂದಾಗ ಏನು ಇದ್ದಿದ್ದಿಲ್ಲ ಇಲ್ಲಿ. ಸೊ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಏನಾದರೆ ಚೆಂದಾಗಿರೋದು ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.